ಎಲ್ಲರಿಗೂ ನಮಸ್ಕಾರ. ಸೊ ಕಳೆದ ಲಾಸ್ಟ್ ಪ್ರೆಸ್ ಬ್ರೀಫಿಂಗ್ ನಾವು ಫೆಬ್ರವರಿ ತಿಂಗಳಲ್ಲಿ ಮಾಡಿದ್ದೀವಿ. ಸೊ ಅದಾದಮೇಲೆ ನಮಗೆ ಅನೇಕ ಕಾರಣಗಳಿಂದ ಕೆಲಸದ ಒತ್ತಡದಿಂದ ಪ್ರೆಸ್ ಮೀಟ್ ಮಾಡೋಕ್ಕಾಗಲಿಲ್ಲ. ಸೊ ಈ 4 ತಿಂಗಳು ಏನು ಕಳೆದ ಮಾರ್ಚಿಂದ ಈ ತನಕ ಈ 4 ತಿಂಗಳು ಏನೇನು ನಾವು ಪತ್ತೆ ಮಾಡಿದ್ದೀವಿ ಕ್ರಿಮಿನಲ್ ಅಫೆನ್ಸಸ್ಸಲ್ಲಿ, ಅದು ಎಸ್ಪೆಷಲಿ ಪ್ರಾಪರ್ಟಿ ಅಫೆನ್ಸಸ್, ಅದು ಇವತ್ತು ಪ್ರೆಸ್ ಮೀಟ್ ಮಾಡಿ ನಿಮಗೆ ತಿಳಿಸೋಣ ಅಂತ ಕರೆದಿದ್ವಿ. ಸೊ ಇವತ್ತು ಈ ಡಿಸ್ಪ್ಲೇಯಲ್ಲಿ ಇಟ್ಟಿರುವ ವಿಚಾರ ಟೋಟಲ್ ಏನಂದರೆ, ಒಂದು 4 kg 30 grams ಗೋಲ್ಡ್, ಒಂದು ಸುಮಾರು 4 ಕೋಟಿ ಮೌಲ್ಯದಾಗಿರುವಂಥ ಚಿನ್ನಾಭರಣಗಳು, 7 kg 200 ಗ್ರಾಮ್ ಬೆಳ್ಳಿ ಆಭರಣಗಳು ವರ್ತ್ 7 lakhs, 99 ಬೈಕ್ಸ್ ಮತ್ತು 4 4 wheelers, ಒಂದು ಆಟೋ ಮತ್ತು 2 ಟ್ರ್ಯಾಕ್ಟರ್ಸ್, ವ್ಯಾಲ್ಯೂ ಅರೌಂಡ್ 1,12,30,000 ವರ್ತಾಗಿರುವ ಇದು, ಮತ್ತು 3 ಲಕ್ಷ ವರ್ತಾಗಿರುವ ಜಾನುವಾರುಗಳು, ಮತ್ತು 36 ಲಕ್ಷ ಮೌಲ್ಯದ ಇತರ ವಸ್ತುಗಳಂದರೆ ಎಸ್ಪೆಷಲಿ ತಿಪ್ಟೂರು ಕಡೆ ಕೊಬ್ಬರಿ ಮತ್ತು ಗುಬ್ಬಿ ಶಿರಾ ಕಡೆ ರಾಗಿ. ಸೊ ಇವು ಕಳ್ತನ ಆಗಿರುವುದು ನಮ್ಮ ಕಡೆಯಿಂದ ಪತ್ತೆ ಮಾಡಿದ್ದಾಗಿದೆ. ಸೊ ಈಗ ಕೇಸ್ ವೈಸ್ ಡೀಟೇಲ್ಸ್ ಈಗಾಗಲೇ ನಾವು ಒಂದೊಂದು ಪ್ರಾಪರ್ಟಿ ಕಡೆ ಹೋಗಿ ನಿಮಗೆಲ್ಲ ತೋರಿಸಲಾಗಿದೆ. ಸೊ ಮುಖ್ಯವಾಗಿ ತುಮಕೂರಲ್ಲಿ ಒಂದು ದರೋಡ ಪ್ರಕರಣ, ಈಗ ನಿಮ್ಮೆಲ್ಲರಿಗೂ ನೆನಪಿದೆ, 2-3 ಘಟನೆಗಳಾಗಿವೆ. ಒಂದು ನಮ್ಮ ತುಮಕೂರು ರಿಂಗ್ ರೋಡಲ್ಲಿ ಮಲಗಿರುವ ಟ್ರಕ್ಕಲ್ಲಿ ಒಬ್ಬರು ಬಂದು ಕಾಲಿಗೆ ಚುಚ್ಚಿ ಕಳ್ತನ ಮಾಡಿರ್ತಾರೆ. ಅದು ಪತ್ತೆ ಮಾಡಲಾಗಿದೆ. 3 ಜನ ಹುಡುಗರು ನಮ್ಮ ತುಮಕೂರು ತೆಲಕ್ ಪಾರ್ಕ್ ಲಿಮಿಟ್ಸ್ ಅವರೇ. ಸೊ ವಿದಿನ್ 3-4 days ನಮ್ಮವರು ಇಟ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಸೊ ಈಗ ಮನೆ ಕಳವರು 7 ಮನೆ ಕಳವು ಪತ್ತೆ ಮಾಡಲಾಗಿದೆ ತುಮಕೂರು ಸರ್ಕಲಿನಲ್ಲಿ. ಆ್ಯಂಡ್ ಚೈನ್ ಸ್ನ್ಯಾಚಿಂಗ್ಸ್ 8 ಪ್ರಕರಣಗಳಾಯಿತು. ಸೊ ಈ ಚೈನ್ ಸ್ನ್ಯಾಚಿಂಗ್ಸ್ ಎಸ್ಪೆಷಲಿ ನಮಗೆ ಆಚೆ ಕಡೆ ಬಂದು ತಮಿಳುನಾಡು ಕಡೆ ಬಂದು ಒಂದು ಟೀಮ್ ಮಾಡಲಾಗಿದೆ, ಮತ್ತು ಈ ಲೋಕಲ್ಸ್ ಒಬ್ಬರಿಬ್ಬರು ಮಾಡಲಾಗಿದೆ. ಸೊ ಅವೆಲ್ಲರೂ ಇಮಿಡಿಯೇಟ್ ಸ್ಪಾಟಲ್ಲಿ ಪತ್ತೆ ಮಾಡಿದ್ವಿ. ಎಸ್ಪೆಷಲಿ ರೀಸೆಂಟಾಗಿ ಹೆಬ್ಬೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಮತ್ತು ಗುಬ್ಬಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಮಾಡಿದ್ದಾರೆ. ಅವರು ಅದೇ ದಿನ ಜೈಲಿಂದ ರಿಲೀಸ್ ಆಗಿ ಮೈಸೂರು ರಾಮನಗರದಲ್ಲಿ ಈ ರಿಲೀಸ್ ಆದ ತಕ್ಷಣ ಬಂದು ಈ ಕಳ್ತನ ಮಾಡಿ ಚೈನ್ ಸ್ನ್ಯಾಚಿಂಗ್ ಮಾಡಿರ್ತಾರೆ. ಸೊ ವಿದಿನ್ 24 hours ಅಲ್ಲಿ ನಾವು ಪತ್ತೆ ಹಚ್ಚಿ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಇದು ತುಮಕೂರು ನಗರ. ಈಗ ಕುಣಿಗಲ್ನಲ್ಲಿ ಒಂದು ದರೋಡ ಪ್ರಕರಣ ಅಮೃತೂರು ಲಿಮಿಟ್ಸಲ್ಲಿ ಆಗಿರುತ್ತೆ. ಸೊ ಅದರಲ್ಲಿ 9 grams ಗೋಲ್ಡ್, ಅದು ಹಾಫ್ ಕಟ್ ಆಗಿರುತ್ತೆ ಚೈನ್. ಸೊ ಅದ್ರ ಜೊತೆಗೆ ಅಕ್ಯೂಸ್ ಸೆಕ್ಯೂರ್ ಆಗಿರುತ್ತೆ. ಇನ್ನೊಂದು ಸೆನ್ಸೇಷನಲ್ ಕುಣಿಗಲ್ ಕಡೆ ನಮಗೆ ಕಂಡು ಬಂದಿರೋದು ಏನಂದರೆ, ಒಬ್ಬ ಅಕ್ಯೂಸ್ಡ್ ಕಾರ್ ಸಮೇತ ಇದು ರಾಬರಿ ಮಾಡ್ತಾನೆ. ಸೊ ಅದು ಕಾರ್ ಸಮೇತ ಪ್ರಾಪರ್ಟಿ ಏನೇನಿದೆ ಅದೆಲ್ಲ ನಾವು ಪತ್ತೆ ಮಾಡಲಾಗಿದೆ. ಅಂದರೆ ಅವರು ಬ್ಯಾಂಗ್ಳೂರಲ್ಲಿ ಕಾರ್ ಹೈರ್ ಮಾಡಿಕೊಂಡು ಸ್ವಲ್ಪ ದೂರ ಬಂದಾದ ಮೇಲೆ ಡ್ರೈವರ್ನು ಹೊಡೆದು ಆ ಕಾರ್ನ ಇಳಿಸಿ ಅವರು ಕಾರ್ ಕಳ್ತನ ಮಾಡಿಕೊಂಡು ಹೋಗಿರ್ತಾರೆ. ಸೊ ಅದು ಒಂದಾಗಿದೆ. ಮತ್ತು ಶಿರಾದಲ್ಲಿಯೂ ಸಹ ಒಂದು ಸುಲಿಗೆ, 3 ಸರಗಳು ಮತ್ತು 6 ನಾರ್ಮಲ್ ಸಾಮಾನ್ಯ ಕಳವು ಅಂದರೆ ಜನರಲಿ ಬೈಕ್ ಥೆಫ್ಟ್ ಇರುತ್ತೆ, ಇಲ್ಲ ಅಂದರೆ ಸೊ ಈ ಬಸ್ ಸ್ಟ್ಯಾಂಡ್ಗಳಲ್ಲಿ ವಿಕ್ಟಿಮ್ಗೆ ಗೊತ್ತಿಲ್ಲದೆ ಕಿತ್ಕೊಂಡು ಹೋಗೋದು, ಪಿಕ್ ಪಾಕೆಟರ್ಸ್ ಇಲ್ಲಿರ್ತಾರೆ. ಸೊ ಅದು ಎಲ್ಲ ಮಾಡಲಾಗಿದೆ. ಕಿತ್ತೂರು ಟೌನಲ್ಲಿ ಒಂದು ನಮಗೆ ಸೆನ್ಸೇಷನಲ್ ಕೇಸ್ ಆಯಿತು. KV ಕ್ರಾಸ್ನಲ್ಲಿ ಲಾಭಕ್ಕಾಗಿ ಕೊಲೆ ಅಂತ ಒಂದು ಕೇಸ್ ರಿಜಿಸ್ಟರ್ ಆಗಿರುತ್ತೆ. ಒಬ್ಬ ಅಜ್ಜಿ ನಮಗೆ ಡೆಡ್ ಬಾಡಿ ಸಿಕ್ಕಿರುತ್ತೆ. ಸೊ ಆ ಡೆಡ್ ಬಾಡಿ ನಾವು UDR ಮಾಡ್ಕೊಂಡಿರ್ತೀವಿ. UDR ಮಾಡಾದ ಮೇಲೆ ನಾವು ಫೋರೆನ್ಸಿಕ್ ಪೋಸ್ಟ್ ಮಾರ್ಟಮ್ ಕಳಿಸಿದಾದ ಮೇಲೆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ನಮಗೆ ಬರುತ್ತೆ ಇವ್ರಿಗೆ ಯಾರೋ ಹೊಡೆದು ಸಾಯಿಸಿದ್ದಾರೆ ಅಂತ. ಸೊ ಅದು ತೀರಾ ಬ್ಲೈಂಡ್ ಕೇಸ್ ಇರುತ್ತೆ. ಯಾರು ಎಂತ ಏನು ಅನ್ನೋದು ಕಂಪ್ಲೇಂಟು ಬಂದಿರಲ್ಲ. ನಾವು ಬರೀ UDR ಮಾಡ್ಕೊಂಡಿರ್ತೀವಿ. ಅದಾದ ಮೇಲೆ ನಾವು ಇದು ಈ ಥರ ಮರ್ಡರ್ ಆಗಿದೆ ಅಂತ ಗೊತ್ತು ಬಂದಾದ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿ
ಯಾರಿಗೂ ಎಲ್ಲವರು ಎಲ್ಲಿ ಈ ಥರ ಬಾಡಿ ಇತ್ತು ಅಂತ ತಿಳ್ಕೊಂಡಾದ ಮೇಲೆ ಅದೇ ಊರಲ್ಲಿ ಇವ್ರಿಗೆ ಗೊತ್ತಿರೋ ಪಕ್ಕದವ್ರ ಮನೆಯವರೇ ಬಂದು ಈ ಥರ ಮಾಡಿದ್ದಾರೆ ಅಂತ ಕಂಡು ಬಂದಿತ್ತು. ಸೊ ಅದು ಒಂದು ಒಳ್ಳೆಯ ಕೇಸ್. KP ಕ್ರಾಸ್ ಪೊಲೀಸ್ ರೂರಲ್ ಇನ್ಸ್ಪೆಕ್ಟರ್ ಮತ್ತು DSP ಚಿತ್ತೂರು ಅವರು ಚೆನ್ನಾಗಿ ಕೆಲಸ ಮಾಡಿ ಪತ್ತೆ ಮಾಡಿದ್ದಾರೆ. ಇದರ ಜೊತೆಗೆ ನಮಗೆ ಇನ್ನು ಎಸ್ಪೆಷಲಿ ಕೊಬ್ಬರಿ ಕರ್ತನ ಆಗಿರೋದು ತುಂಬ ನಮಗೆ ಅಲ್ಲಿ ರೈತರಿಂದ ತುಂಬ ಇದಿರುತ್ತೆ, ಕಂಪ್ಲೇಂಟ್ ಇರುತ್ತೆ ದಟ್ ಈ ಥರ ಏನಾದರೂ ಆಗಿರುವಾಗ. ಸೊ ಆ ರೈತರ ಇದನ್ನು ಸಹ ಭಾಳ ಚೆನ್ನಾಗಿ ಪತ್ತೆ ಹಚ್ಚಿದ್ದಾರೆ. ಯಾಕೆಂದರೆ ಕೊಬ್ಬರಿ ಅನ್ನೋದಕ್ಕೆ ನಾವು ಈ ಗದ್ದೆ ಗೊಬ್ಬರನ ಬೇರೆ ಗೊಬ್ಬರನ ಅಂತ ತಿಳ್ಕೊಳ್ಳೋದು ಭಾಳ ಕಷ್ಟ ಇದೆ. ಬಟ್ ನಮಗೆ ಅವತ್ತು ಯಾರು ವೆಹಿಕಲಲ್ಲಿ ಬಂದು ಅರ್ಲಿ ಅವರ್ಸಲ್ಲಿ ಕೊಬ್ಬರಿನ ಲೋಡ್ ಮಾಡ್ಕೊಂಡು ಹೋಗಿದ್ದರು, ಎಲ್ಲಿ ಹೋಗಿದ್ದರು, ಆ ಮಂಡಿಯಲ್ಲಿತ್ತು, ಎಲ್ಲ ಐಡೆಂಟಿಫೈ ಮಾಡಿ ನಮ್ಮವರು ಸಕ್ಸಸ್ಫುಲ್ ಆಗಿ ಈ ಅಫೆನ್ಸ್ನು ತಿಳ್ಕೊಂಡಿದ್ದಾರೆ. ಈಗ ಮಧುಗಿರಿ ಸಬ್ ಡಿವಿಷನಲ್ಲಿ ಸೆನ್ಸೇಷನಲ್ ಆಗಿರೋದು ಮುಖ್ಯವಾಗಿ ಒಂದು ಕೊರಟಗೆರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ದರೋಡೆ ರಾಬರಿ ಆಗಿದೆ ಅಂತ ಮಾಹಿತಿ ಬಂದಿರುತ್ತೆ. ಇದರಲ್ಲಿ ಇವರು ಫೈನಾನ್ಸ್ ಕಂಪನಿಯವರು ಮಧುಗಿರಿಯಲ್ಲಿ ಕೆಲಸ ಮಾಡೋರು ಕೊರಟಗೆರೆಯಲ್ಲಿ ಇದು ಫೈನಾನ್ಸ್ ದುಡ್ಡು ಕೊಡೋ ವಿಚಾರದಲ್ಲಿ ತೊಗೊಂಡು ಹೋಗ್ತಾ ಇರ್ತಾರೆ. ಅವ್ರ ಹತ್ರ 3 ಲಕ್ಷ ಏನು ಇತ್ತು ಕೈಯಲ್ಲಿ, ಅದನ್ನು ಯಾರೋ ಬಂದು ರಾಬರಿ ಮಾಡ್ಕೊಂಡು ಹೋಗಿದ್ರು ಅಂತ ತಿಳಿಸ್ತಾರೆ. ಬಟ್ ಅದು ನಾವು ವಿಚಾರಿಸುವಾಗ ಯಾರು ದುಡ್ಡು ಕ್ಯಾರಿ ಮಾಡ್ತಾ ಇದ್ದಾರೆ ಎಂಪ್ಲಾಯೀಸ್, ಅವ್ರ ದುಡ್ಡು ಇದರಲ್ಲಿ ಶಾಮೀಲಾಗಿ ಅವರೇ ಅವ್ರ ಫ್ರೆಂಡ್ಸ್ಗೆ ಅವ್ರ ಗೊತ್ತಿರೋರಿಗೆ ಹೇಳಿ ಈ ಥರ ನಮ್ಮ ಹತ್ರ ದುಡ್ಡಿದೆ, ನೀವು ಬಂದು ಕಲ್ಪನ ರಾಬರಿ ಮಾಡಿ ಅಂತ. ಸೊ ಅವರೇ ಪ್ಲ್ಯಾನ್ ಮಾಡಿಕೊಂಡು ಅವರಿಗೆ ಹೇಳಿದವರಿಗೆ ಗೊತ್ತಿರೋರಿಗೆ ಹೇಳಿಕೊಂಡು ಈ ಥರ ಪ್ಲ್ಯಾನ್ ಮಾಡಿ ರಾಬರಿ ಮಾಡಿರ್ತಾರೆ. ಅದನ್ನು ಸಹ ನಾವು ವಿತಿನ್ 24 ಅವರ್ಸಲ್ಲಿ ಪತ್ತೆ ಮಾಡಿ ಪ್ರಾಪರ್ಟಿ ರಿಕವರ್ ಮಾಡಲಾಗಿದೆ ಮತ್ತು ಅದರಲ್ಲಿ ಅಕ್ಯೂಸ್ಗಳನ್ನು ಅರೆಸ್ಟ್ ಮಾಡಲಾಗಿದೆ. ಸೊ ಈ ಥರ ಬೇರೆ ಬೇರೆ ಕೇಸ್ಗಳನ್ನು ಪತ್ತೆ ಹಚ್ಚಿ ಚೆನ್ನಾಗಿ ಕೆಲಸ ಮಾಡಿ ಸೊ ಟೋಟಲ್ ಇಷ್ಟು ಮೌಲ್ಯದ ಪ್ರಾಪರ್ಟಿನೂ ಡಿಟೆಕ್ಟ್ ಮಾಡಿ ಸೊ ನಮ್ಮ ಪೊಲೀಸ್ ಸಕ್ಸಸ್ ಆಗಿದೆ. ಸೊ ಇದೆಲ್ಲ ತಿಳಿಸೋಕ್ಕೆ ನಾನು ನಿಮಗೆ ಇಷ್ಟಪಡ್ತಾ ಇದ್ದೀನಿ. ಸೊ ಈಗ ಇನ್ನೊಂದು ತಮಗೆ ಈಗ ನೋಡುವಾಗ ತೋರಿಸ್ತಾ ಇದೆ, ಒಂದು ಕಡೆ ಕಾಯಿನ್ಸ್ ಇತ್ತು ಪ್ರಾಪರ್ಟಿಯಲ್ಲಿ. ಸೊ ಇಲ್ಲಿ ಇಬ್ಬರು ಅಫೆಂಡರ್ಸ್, ಇದ್ರ ಬಗ್ಗೆ ಇಬ್ಬರು ಅಫೆಂಡರ್ಸ್ ಅಣ್ಣ ತಮ್ಮರಿಬ್ಬರು ಶಿವಮೊಗ್ಗ ಭದ್ರಾವತಿ ಕಡೆ ಅವರು. ಇವರು ಟ್ಯಾಕ್ಸಿ ಡ್ರೈವರ್ಸ್ ಆಗಿ ಹಾಸನಲ್ಲಿ ಕೆಲಸ ಮಾಡ್ತಿದ್ರು. ಇವರು ಮೋಡಸ್ ಆಪರೇಂಡಿ ಏನಂದರೆ ಗೂಗಲ್ ಮ್ಯಾಪ್ಸಲ್ಲಿ ಟೆಂಪಲ್ಸ್ ಎಲ್ಲೆಲ್ಲಿ ಇದ್ದಾವೆ ಅನ್ನೋದು ಹುಡ್ಕೊಂಡು ಎಲ್ಲಿ ಊರಿಗೆ ಆಚೆ ಯಾರು ಜನ ಇಲ್ಲದೆ ಅಂತ ಜಾಗದಲ್ಲಿ ಟೆಂಪಲ್ಸ್ ಇದ್ದರೆ ಅಲ್ಲಿಗೆ ಹೋಗಿ ಉಂಡಿ ಮಾತ್ರ ಹೊಡೆದು ಕಳ್ಳತನ ಮಾಡ್ತಾ ಇದ್ರು. ಆ ಥರ ನಮಗೆ 8 ಪ್ರಕರಣಗಳು ದಾಖಲಾಗಿತ್ತು, ಇನ್ಕ್ಲೂಡಿಂಗ್ ಬೆಟ್ಟದ ರಂಗನಾಥ ಸ್ವಾಮಿ ಕುಣಿಗಲಲ್ಲಿನೂ ಆಗಿರುತ್ತು ಆ ಘಟನೆ. ಸೊ ಈ ಘಟನೆಗಳಲ್ಲಿ ಒಂದು ಘಟನೆ CS ಪುರದಲ್ಲಿ ಏನಾಗುತ್ತೆ, ಅಲ್ಲಿ ಕಾರು ಆಚೆ ಇದ್ದಾಗ ಜನ ಯಾರೋ ನೋಡಿ ಪೊಲೀಸರನ್ನು ಅಲರ್ಟ್ ಮಾಡ್ತಾರೆ. ಸೊ ಇಮಿಡಿಯೇಟ್ ಆಗಿ ಜನರನ್ನು ಪೊಲೀಸರನ್ನು ನೋಡಿ ಅಲ್ಲಿರುವ ಈ ಹುಡುಗರು ಕಾರ್ ಬಿಟ್ಟು ಅಲ್ಲಿಂದ ಓಡೋಗ್ಬಿಟ್ಟಿರ್ತಾರೆ. ಸೊ ಆ ಮೇಲೆ ಕಾರ್ ನಂಬರ್ ಮೇಲೆ ಎಲ್ಲಿಂದ ಬಂದೆ ಇದೆ ಅಂತ ತಿಳ್ಕೊಂಡು ನಾವು ಅವ್ರನ್ನು ಐಡೆಂಟಿಫೈ ಮಾಡಿ ಇಮಿಡಿಯೇಟಾಗಿ ಅರೆಸ್ಟ್ ಮಾಡ್ತೀವಿ. ಅವರಿಂದ ನಾವು ಈ ಕಳ್ಳತನ ಏನು ಮಾಡಿದ್ದಾರೆ ಅದು 10,000 ಕ್ಯಾಶ್ ಮತ್ತು ಸುಮಾರು 4-5 ಸಾವಿರ ವರ್ತ್ ಕಾಯಿನ್ಸ್ ದುಡ್ಡು ನಾವು ಸೀಸ್ ಮಾಡಲಾಗಿದೆ ಮತ್ತು ಕಾರನ್ನು ಸಹ ಸೀಸ್ ಮಾಡಲಾಗಿದೆ. ಸೊ ಅದು ಇನ್ವೆಸ್ಟಿಗೇಷನ್ ನಡ್ತಾ ಇದೆ, ಫೋರೆನ್ಸಿಕ್ ರಿಪೋರ್ಟ್ಸ್ ಬರಬೇಕು, ಪೆಂಡಿಂಗ್ ಇದೆ. ಅದು CIR ಪೋರ್ಟಲ್ ನಮಗೆ ಏನಂದರೆ ಕಳ್ಳತನ ಆಗಿರುವ ಮೊಬೈಲ್ಸ್ ಯಾರಾದರೂ ಬೇರೆ ಕಡೆ ಯೂಸ್ ಮಾಡಿದರೆ, ಸಿಮ್ ಕಾರ್ಡ್ ತೆಗೆದು ಬೇರೆ ಸಿಮ್ ಕಾರ್ಡ್ ಆಗಿದ್ದರೆ ಯಾರು ಮೊಬೈಲ್ ಕಳ್ಳತನ ಆಗಿರುತ್ತೆ ಅವರ ಡೀಟೇಲ್ಸ್ ನಮಗೆ ಕೊಟ್ಟರೆ ಇಮಿಡಿಯೇಟ್ ಆಗಿ ನಾವು ಆ ಪೋರ್ಟಲಲ್ಲಿ ಹಾಕ್ತೀವಿ. ಆ ಪೋರ್ಟಲಲ್ಲಿ ಹಾಕುವಾಗ ಇಮಿಡಿಯೇಟ್ ಆಗಿ ಆ ಮೊಬೈಲ್ ಲೊಕೇಶನ್ ಕಂಡು ಬರುತ್ತೆ. ಹಂಗೆ ಕಂಡು ಬಂದಾಗ ನಾವು ನಮ್ಮ ಪೊಲೀಸರನ್ನು ಅಲ್ಲಿಗೆ ಕಳಿಸಿ ಆ ಅಕ್ಯೂಸ್ ಯಾರಾದರೂ ಮೊಬೈಲ್ ಯೂಸ್ ಮಾಡ್ತಾ ಇರ್ತಾರೋ ಅವ್ರನ್ನ ಹಿಡ್ಕೊಂಡು ವಿಚಾರಣೆ ಮಾಡಲಾಗುತ್ತೆ. ಭಾಳಷ್ಟು ಸಾರಿ ಇವರು ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಖರೀದಿ ಮಾಡಿರ್ತಾರೆ, ಅವ್ರಿಗೆ ಗೊತ್ತೂ ಇರಲ್ಲ ಇದು ಕಳ್ಳತನ ಮೊಬೈಲ್ ಆಗಿದೆ ಅಂತ. ಅಂಥವ್ರು ಸಿಗ್ತಾರೆ, ಕೆಲವು ಸಾರಿ ಕಲರೇ ಸಿಗ್ತಾರೆ. ಅವ್ರನ್ನ ನಾವು ಹಿಡ್ಕೊಂಡು ಮೊಬೈಲ್ ಸೀಸ್ ಮಾಡಿ ಅದು ಒರಿಜಿನಲ್ ಮೊಬೈಲ್ ಓನರ್ ಯಾರು ಇರ್ತಾರೆ ಅವ್ರನ್ನ ನಾವು ವಾಪಸ್ ಕೊಡಲಾಗುತ್ತೆ. ಸೊ ಅದು ಡೈಲಿ ಪ್ರೋಗ್ರೆಸ್ ಇರುತ್ತೆ. CIR ಪೋರ್ಟಲ್ ಡೇಟಾ CIR ಪೋರ್ಟಲ್ ಡೇಟಾ ಮೊಬೈಲ್ 2 ಮಿನಿಟ್ಸಲ್ಲಿ ಕೊಡ್ತೀನಿ. ಯಾಕೆ
ಸರ್ ಈಗ ಎಮ್ ಎಲ್ ಸಿ ಅವ್ರದ್ದು ಎಷ್ಟು ದಿನಗಳಲ್ಲಿ ಮುಗಿಬೋದು ಸರ್ ಅದು ಅಂದಾಜು ಎಮ್ ಎಲ್ ಸಿ ಅವ್ರ ಕೇಸ್ ಅದು ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ತಕ್ಷಣ ನಾವು ಅದು ಶಾರ್ಟ್ಲಿ ಆಗುತ್ತಾ ಸರ್ ಅಲ್ಲ ಒಂದು ಕ್ಯೂರಿಯಸ್ ಇದೆ ಸರ್ ರಾಜೇಂದ್ರ ಇವರೇ ಏನು ಎಫ್ ಎಸ್ ಎಲ್ಗೆ ಏನು ಕಳಿಸಿದ್ರು ಆಡಿಯನ್ಸ್ ಏನು ಆಡಿಯೋ ರೆಕಾರ್ಡಿಂಗ್ಸ್ ಇದ್ದಾವೆ ಅವು ಕಳಿಸಿದ್ದೀವಿ ಆ್ಯಂಡ್ ಇವರು ಕೆಲವು ಸ್ಟೇಟ್ಮೆಂಟ್ಸ್ ಹೇಳಿದ್ದಾರೆ ನಾವು ಯಾರಿಂದ ನಾವು ಇಟ್ಕೊಂಡು ಸ್ಟೇಟ್ಮೆಂಟ್ ತೊಗೊಂಡಿದ್ದೀವಿ ಅವ್ರ ವಿಚಾರಣೆ ಕೆಲವು ಹೇಳಿದ್ದಾರೆ ಅವ್ರ ಮೊಬೈಲ್ಸ್ ಸೀಸ್ ಮಾಡಿದ್ದೀವಿ ಅವನು ಕಳಿಸಿದ್ದೀವಿ ಸೊ ಇಷ್ಟರಿಂದ ಯಾರಾದರೂ ಹೆಸರು ಕೊಟ್ಟಿದ್ದಾರ ಇನ್ವೆಸ್ಟಿಗೇಷನ್ ವಿಚಾರಗಳು ನಾನು ಹೇಳೋಕ್ಕಾಗಲ್ಲ ಇಟ್ ಇಸ್ ಸ್ಟಿಲ್ ಅಂಡರ್ ಇನ್ವೆಸ್ಟಿಗೇಷನ್ ಬಟ್ ಬೆಂಗಳೂರಲ್ಲಿ ಸಿ ಐ ಡಿ ಅವ್ರು ಮಾಡುವಾಗ ಏನು ಎವಿಡೆನ್ಸ್ ಇಲ್ಲ ಅಂತ ಏನು ರಿಪೋರ್ಟ್ ಆಗಿದ್ದಾರೆ ಅವ್ರದ್ದು ನನಗೆ ಅವ್ರ ಮಾಹಿತಿ ಇಲ್ಲ ಒಂದು ಎಫ್ ಐ ಆರ್ ಆಗಿಲ್ಲ ಅಲ್ಲಿ ಬರೀ ಎಂಕ್ವೈರಿ ನಡೀತು ಅವ್ರ ಪೂರ್ತಿ ವಿಚಾರ ನನ್ನ ಮಾಹಿತಿ ಇಲ್ಲ ಸರ್ ಏನಾದ್ರು ಒಟ್ಟು ಎಷ್ಟು ಜನದ ಮೇಲೆ ಸರ್ ಇರೋದು ಎಫ್ ಐ ಆರ್ ಈಗ ಅದು ಓಪನ್ ಎಫ್ ಐ ಆರ್ ಆಗಿದೆ ಅಂದ್ರೆ ಯಾಕಂದ್ರೆ ಅಲ್ಲಿ ಇರುವ ಬಹಳಷ್ಟು ಜನ ನಮ್ಮವರು ಹೆಸರು ಐಡೆಂಟಿಫೈ ಮಾಡಕ್ ಆಗಲಿಲ್ಲ ಎಷ್ಟು ಹೆಸರುಗಳು ಗೊತ್ತು ಅದು ಅಷ್ಟು ಹೆಸರುಗಳ ಮೇಲೆ ಆಗಿದೆ ಮಿಕ್ಕಿದ್ದು ಇತರರು ಅಂತ ಹಾಕಿದ್ದಾರೆ ಅದು ವಿಡಿಯೋ ಅನಾಲಿಸಿಸ್ ಮಾಡ್ತಾ ಇದ್ದೀವಿ ವಿಡಿಯೋ ಅನಾಲಿಸಿಸ್ ಅಲ್ಲಿ ಏನು ಬರುತ್ತೆ ಅದ್ರ ಪ್ರಕಾರ ನಾವು ಗಮನ ಕೊಡ್ತೀವಿ ಬಟ್ ಈಗಾಗಲೇ ಯಾರು ಅರೆಸ್ಟ್ ಆಗಿದ್ರೆ 5 ಜನ ಅವ್ರು ಮುಖ್ಯವಾಗಿ ನಮಗೆ ಇಲ್ಲಿ ಎಸ್ಪೆಷಲಿ ಈ ಕಲ್ಲು ಯಾರು ಹಾಕಿದ್ದಾರೆ ಮತ್ತೆ ಈ ಇಟಾಚಿ ಯಾರು ಓಡಿಸಿದ್ದಾರೆ ಮತ್ತು ಈ ಟೈರ್ ಯಾರು ಬೆಂಕಿ ಹಚ್ಚಿದ್ದಾರೆ ಅವ್ರನ್ನ ನಾವು ಐಡೆಂಟಿಫೈ ಮಾಡಲಾಗಿದೆ ಸೊ ಹಾಗೆ ಯಾರಾದರೂ ಅದರ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿದ್ರೆ ಅವ್ರನ್ನು ನಾವು ಫ್ಯೂಚರಲ್ಲಿ ಸ್ವಾಮೀಜಿಯವ್ರ ಮೇಲೆ ಸ್ವಾಮೀಜಿಯವ್ರ ಮೇಲೆ ವಾಪಸ್ ತಗೋಬೇಕು ಅನ್ನೋದು ಹೆಸರು ಈಗ ಅದು ಆ ಥರ ನಾವು ಹಂಗೆ ಅಲ್ಲ ಅದು ಸೊ ಅಲ್ಲಿ ವೈಲೇಷನ್ ಏನಿದೆ ಅನ್ನೋದನ್ನು ನಾನು ನೋಡ್ತಾ ಇದ್ದೀವಿ 144 ವೈಲೇಷನ್ ಮತ್ತು ಗೌರ್ಮೆಂಟ್ ಆಫೀಸರ್ಗೆ ಅಡ್ಡಿಪಡಿಸಿರೋ ಕೆಲಸ ಈಗ ಅದು ನಾವು ಸ್ಟೇಟ್ಮೆಂಟ್ ತೊಗೊಂಡು ಅಲ್ಲಿ ಆ್ಯಕ್ಚುಯಲ್ ನಡೆದಿರೋ ಘಟನೆ ಏನನ್ನು ಅನಲೈಸ್ ಮಾಡಿ ಡೆಫಿನೆಟ್ ಆಗಿ ನಾವು ಅದ್ರ ಮೇಲೆ ಕ್ರಮ ಸಿಟಿನಲ್ಲಿ ಚೌಕಿಗಳಲ್ಲಿ ಯಾರು ಕೂಡ ಯೂಸ್ ಮಾಡ್ತಾ ಇಲ್ಲ ಕೆಲವು ಕಡೆ ಸಿ ಸಿ ಕ್ಯಾಮ್ರಾ ವರ್ಕ್ ಆಗ್ತಿಲ್ಲ ಸಿ ಕ್ಯಾಮ್ರಾ ಎಲ್ಲ ಕಡೆ ವರ್ಕ್ ಆಗ್ತಾ ಇದೆ ಪೊಲೀಸ್ ಚೌಕಿಗಳಲ್ಲಿ ಸ್ಪೀಡ್ ಲಿಮಿಟ್ ಬ್ರೇಕ್ ಮಾಡ್ತಾ ಇದ್ದಾರೆ ಈಗ ಪೊಲೀಸ್ ಚೌಕಿ ಏನು ಟ್ರಾಫಿಕ್ ಐಲ್ಯಾಂಡ್ಸ್ ಅನ್ನು ಸೊ ಟ್ರಾಫಿಕ್ ಐಲ್ಯಾಂಡ್ಸ್ ಸ್ವಲ್ಪ ಅದಕ್ಕೆ ಮಾಡರ್ನೈಸೇಷನ್ ಬೇಕಾಗುತ್ತೆ ಈಗಾಗಲೇ ನಾವು ಆ ಪ್ರಪೋಸಲ್ ಮಾಡಲಾಗಿದೆ ಏನು ನಮಗೆ ಆಡಿಯೋ ಸಿಸ್ಟಮ್ ಮತ್ತು ಸಿಗ್ನಲ್ ಸಿಸ್ಟಮ್ ಇದೆ ಅದನ್ನು ನಾವು ಸೆಂಟ್ರಲೈಸ್ ಆಗಿ ಕಮಾಂಡ್ ಸೆಂಟರಿಂದ ಕೆಲಸ ಆಗ್ತಾ ಇದೆ ಅದನ್ನು ಸ್ವಲ್ಪ ಡಿಸೆಂಟ್ರಲೈಸ್ ಮಾಡಿಕೊಂಡು ನಾವು ಆವಾಗ ಐಲ್ಯಾಂಡ್ಸ್ ಯೂಸ್ ಮಾಡಬೇಕು ಅಂತ ತಿಳ್ಕೊಂಡಿದ್ದೀವಿ ಈಗ ಆಡಿಯೋ ಸಿಸ್ಟಮ್ ಮತ್ತು ಏನು ಸಿಗ್ನಲ್ ಸಿಸ್ಟಮ್ ಇದೆ ಸೊ ಅದು ಒನ್ಸ್ ನಾವು ಡಿಸೆಂಟ್ರಲೈಸ್ ಮಾಡಿಕೊಂಡು ಎಲ್ಲಿ ಚೌಕಿ ಇದೆ ಅದಕ್ಕೆ ಅನುಸಂಧಾನ ಮಾಡಿ ಆಮೇಲೆ ನಾವು ಆ ಚೌಕಿನ ಬಳಸೋಕ್ಕೆ ಉಪಯೋಗ ಇರುತ್ತೆ ಯಾಕಂದರೆ ಈಗ ಪೊಲೀಸ್ಗೆ ವಿಸಿಬಿಲಿಟಿನೂ ಇರಬೇಕು ಅಂತ ಹೇಳಿ ನಾವು ಈಗ ಚೌಕಿ ಆಚೆ ನಿಂತ್ಕೊಂಡು ಕೆಲಸ ಮಾಡೋಕ್ಕೆ ಆಗ್ತಾ ಇದೆ ಒಂದ್ಸಾರಿ ಮೈಕ್ ಅರೇಂಜ್ಮೆಂಟ್ ಕೊಟ್ಟಾದ್ಮೇಲೆ ಅವ್ರು ಅಲ್ಲೇ ಕೂತ್ಕೊಂಡು ನೋಡಿ ಮೈಕಲ್ಲಿ ಅನೌನ್ಸ್ ಮಾಡೋ ಸೌಲಭ್ಯ ಆದಮೇಲೆ ಅವ್ರು ನಾವು ಚೌಕಿಗಳನ್ನ ಎಫೆಕ್ಟಿವ್ ಆಗಿ ಯೂಸ್ ಮಾಡೋದು ಅದ್ರ ಜೊತೆಗೆ ಕೆಲವು ಚೌಕಿಗಳಿಗೆ ಮರಮ್ಮತ್ತು ಬೇಕಾಗಿರುತ್ತೆ ಸೊ ಅದನ್ನು ಸಹ ಆದಷ್ಟು ಬೇಗ ಮಾಡಿಸಿ ಅದು ನಾವು ಇದು ಮಾಡ್ತೀವಿ ಟ್ರಾಫಿಕ್ನಲ್ಲಿ ಮೆನ್ಸ್ ಪವರ್ ಇಲ್ಲ ಆ ಥರ ಏನಾದರೂ ಇದೆಯಾ ಸೊ ಮೆನ್ ಪವರ್ ಇದೆ ಬಟ್ ಅದಕ್ಕಿಂತ ಹೆಚ್ಚು ನಾವು ಸದ್ಯಕ್ಕೆ ಕೆಲವು ಚೇಂಜಸ್ ಅಳವಡಿಸ್ತಾ ಇದ್ವಿ ಅದು ಒಂದು ಸಾರಿ ಅಳವಡಿಸಿದ್ರ ಮೇಲೆ ನಮ್ಮ ಕೆಲಸ ಇನ್ನೂ ಸುಗಮವಾಗುತ್ತೆ ಎಸ್ಪೆಷಲಿ ಈಗಾಗಲೇ ನಾವು ಆಟೋ ಸ್ಟ್ಯಾಂಡ್ಸ್ ಗುರುತಿಸಲಾಗಿದೆ ಅದರಲ್ಲಿ ಸಣ್ಣ ಪುಟ್ಟ ಡೆವಲಪ್ಮೆಂಟ್ ಕೆಲಸ ಇದೆ ಅದೊಂದು ಇಂಪ್ಲಿಮೆಂಟ್ ಮಾಡಲಾಗುತ್ತೆ ಎರಡನೇದು ಪಾರ್ಕಿಂಗ್ ಈಗ ಏನು ನಮಗೆ ಮೊದಲ ಕಾರ್ಪೊರೇಷನ್ ಹಂತದಲ್ಲಿ ಪಾರ್ಕಿಂಗ್ ಜಾಗ ಗುರುತಿಸಲಾಗಿದೆ ಅದು ಸ್ಮಾರ್ಟ್ ಸಿಟಿ ಬಂದಾದ ಮೇಲೆ ಡೆವಲಪ್ ಆಗಿರೋ ಇನ್ಫ್ರಾಸ್ಟ್ರಕ್ಚರಿಂದ ಸ್ವಲ್ಪ ಚೇಂಜಸ್ ಆಗಿದೆ ಲೊಕೇಶನ್ಸ್ ಎಸ್ಪೆಷಲಿ ಕೆಲವು ಕಡೆ ಸೈಕಲ್ ಟ್ರ್ಯಾಕ್ ಇದ್ದಾವೆ ಕೆಲವು ಕಡೆ ಹೊಸದಾಗಿ ಫುಟ್ಪಾತ್ಸ್ ಬಂದಿದ್ದಾವೆ ಕೆಲವು ಕಡೆ ರೋಡ್ ವೈಡನಿಂಗ್ ಆಗಿದೆ ಕೆಲವು ಕಡೆ ರೋಡ್ ಫುಟ್ಪಾತ್ ಇದೆಲ್ಲ ಬಂದಿರೋದ್ರಿಂದ ಕಡಿಮೆ ಆಗಿದೆ ಸೊ ಇಂಥ ಜಾಗದಲ್ಲಿ ನಾವು ಈಗ ಪಾರ್ಕಿಂಗ್ ರಿಸ್ಟ್ರಕ್ಚರ್ ಈಗಾಗಲೇ ಒಂದು ಎಕ್ಸಸೈಸ್ ಮುಗಿದಿದೆ ಮ್ಯಾಕ್ಸಿಮಮ್ 2-3 ಡೇಸಲ್ಲಿ ನಾವು ಪಾರ್ಕಿಂಗ್ ಝೋನ್ಸ್ ಏನು ಅನ್ನೋದು ಡೆಸಿಗ್ನೇಟ್ ಮಾಡ್ತೀವಿ ಅದಾದಮೇಲೆ ನಮ್ಮ ಇರೋ ಸ್ಟಾಫ್ ಸಾಕಾಗ್ತಾರೆ ಅದೇ ಸ್ಟಾಫಿಂದ ನಾವು ಒಂದು ಸಕ್ರಿಯವಾಗಿ ಮಾಡಲಾಗುತ್ತೆ ಅದ್ರ ಜೊತೆಗೆ ಹೊಸ ಬಸ್ ಸ್ಟ್ಯಾಂಡ್ ಬಂದಿರೋದ್ರಿಂದ ಸ್ವಲ್ಪ ಹೇಗೆ ಇದು ಅಳವಡಿಸಬೇಕು ಅಲ್ಲಿ ಟ್ರಾಫಿಕ್ ವ್ಯವಸ್ಥೆ ಅನ್ನೋದು ಸ್ವಲ್ಪ ಪೈಲಟ್ ಪ್ರಾಜೆಕ್ಟ್ ನಾವು ವಾಚ್ ಮಾಡ್ತಾ ಇದ್ದೀವಿ ಹೆಂಗೆ ಆಟೋಸ್ ಮೇಂಟೈನ್ ಮಾಡಬೇಕು ಹೆಂಗೆ ಪಾರ್ಕಿಂಗ್ ಮೇಂಟೈನ್ ಮಾಡಬೇಕು ಕೆಲವು ಕಡೆ ನೋ ಪಾರ್ಕಿಂಗ್ ಮಾಡಬೇಕು ಅಂತಾನು ಪ್ಲಾನ್ ಇದೆ ಬಟ್ ಅದು
ತೀರಾ ನಾವೆಲ್ಲ ಈಗ ನಾವು ಪ್ಲಾನ್ ಮಾಡಿರೋದು ಟೌನ್ ಹಾಲಿಂದ ಥಿಯೇಟರ್ ತನಕ ಎಲ್ಲ ಎಂಟೈರ್ ಜೋನ್ ನೋ ಪಾರ್ಕಿಂಗ್ ಮಾಡೋಣ ಎಕ್ಸೆಪ್ಟ್ ಫಾರ್ ಆಟೋ ಸ್ಟ್ಯಾಂಡ್ ಅಂತ ತಿಳ್ಕೊಂಡಿದ್ದೀವಿ. ಬಟ್ ಅದು ಜನಕ್ಕೆ ಎಷ್ಟು ಮಟ್ಟಕ್ಕೆ ತೊಂದರೆ ಆಗುತ್ತಾ ಇಲ್ಲ ಟ್ರಾಫಿಕ್ ಹೋಗೋಮಕ್ಕೆ ಬೇಕೇ ಆಗುತ್ತಾ ಅನ್ನೋದು ನಾವು ಪೈಲಟ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಒಂದು ಸಾರಿ ರಿಸಲ್ಟ್ ಆದಮೇಲೆ ಡೆಫಿನೆಟ್ಲಿ ವಿಲ್ ಫೈನಲೈಸ್ ಇಟ್. ಈ ಟ್ರಾಫಿಕ್ ಪಾರ್ಕಿಂಗ್, ನೋ ಪಾರ್ಕಿಂಗ್ ಮತ್ತೆ ಆಟೋ ಸ್ಟ್ಯಾಂಡ್ಸ್ ಫೈನಲೈಸ್ ಆದಮೇಲೆ ಆದಷ್ಟು ಟ್ರಾಫಿಕ್ ಸಮಸ್ಯೆಗಳು ಸ್ಟಾರ್ಟ್ ಔಟ್ ಆಗುತ್ತೆ. ಆಟೋಗೂ ಮೀಟರ್ ಅಳವಡಿಕೆ ಎಲ್ಲಿಗೆ ಬಂತು ಸರ್? ಆಟೋ ಮೀಟರ್ ಅಳವಡಿಕೆ ಸಮಸ್ಯೆ ಆಗ್ತಿದೆ ಸರ್. ಆಟೋ ಸ್ಟ್ಯಾಂಡ್ಗಳು ಇದೆಯಲ್ಲ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಲ್ಲಿ, ಅದರಿಂದಲೇ ಸಾರ್ವಜನಿಕರಿಗೆ ತುಂಬಾ ಸಮಸ್ಯೆ ಆಗ್ತಿರೋದು ಸರ್. ಅಡ್ಡಾಟನೆ ಬರುತ್ತೆ ಸರ್ ಆಟೋಗಳೆಲ್ಲನೂ. ಈಗ ಅದೆಲ್ಲ ನಾವು ಬೈಕ್ ಇಲ್ಲದೆ ಅವ್ರನ್ನು ಕಾಲ್ನಡಿಗೆರೆ ಹೋಗೋರ್ನು ಕೇಳಬೇಕು. ಎಲ್ಲರ ಪರವಾಗಿ ನಾವು ಮಾತಾಡಬೇಕು. ಬಸ್ ಇಳಿದಾದ್ಮೇಲೆ ಅವರಿಗೆ ಆಟೋ ಸ್ಪಾಟ್ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ಅವ್ರು ತೊಂದರೆ ಆಗುತ್ತೆ. ಈಗ ಅದಕ್ಕೂ ಸಹ ನಾವು ಪ್ರೀಪೇಯ್ಡ್ ಆಟೋ ಸಿಸ್ಟಮ್ ಅಳವಡಿಸೋಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ. ಅದೊಂದು ಪ್ರಾಪರ್ ಬ್ಯಾಂಗ್ಳೂರ್ ಸಿಟಿಯಲ್ಲಿ ಹೇಗೆ ಅಳವಡಿಸಿದ್ರೆ ಅದು ಸ್ಯಾಂಪಲ್ ತರಿಸ್ಕೊಂಡಿದ್ದೀವಿ ನಾವು. ಆ ಮಾಡೆಲ್ ಅಲ್ಲಿ ತುಮಕೂರು ಬಸ್ ಸ್ಟ್ಯಾಂಡ್ ಮತ್ತೆ ರೈಲ್ವೆ ಸ್ಟೇಷನ್ ಹತ್ರ ಪ್ರೀಪೇಯ್ಡ್ ಆಟೋ ಮಾಡೋಕ್ಕೆ ಒಂದು ಪ್ಲಾನ್ ಮಾಡಲಾಗ್ತದೆ. ಸರ್ ಲಾಸ್ಟ್ ಟೈಮ್ ಹೇಳಿದ್ರಿ ಸರ್ ನೀವು. ಈಗ ಅದೇ ಈಗ ಎಲ್ಲರನ್ನೂ ತೆಗೆಸೋಣ ಅಂತ ಪ್ಲಾನ್. ಟೂ ವೀಲರ್ ಬೇಡ, ಅದು ಬೇಡ. ಯಾಕಂದ್ರೆ ಬಸ್ ಸ್ಟ್ಯಾಂಡ್ ಕೆಳಗಡೆ ಪೇಯ್ಡ್ ಪಾರ್ಕಿಂಗ್ ಬಂದಿದೆ. ಸೊ ಎಷ್ಟು ಜನ ಈಗ ನೀವು ಈಗ ಮೋಟರ್ ಸೈಕಲ್ ಕಲ್ಪನೆಗಳು ಯಾಕೆ ಆಗ್ತವೆ ಅಂದ್ರೆ ರೋಡ್ ಮೇಲೆ 1 ಲಕ್ಷ 1.5 ಲಕ್ಷ ವ್ಯಾಲ್ಯೂಬಲ್ ಮೋಟರ್ ಸೈಕಲ್ ಬರೀ ಲಾಕ್ ಮೇಲೆ ನಿಲ್ಲಿಯಲ್ಲ. ಅದು ಒಂದು ಸಾರಿ ನಿಲ್ಲಿಸಿದ್ರೆ ಅದು ಬ್ರೇಕ್ ಆಗಿಬಿಡುತ್ತೆ. ಇತ್ತೀಚಿನ ಕಾಲದಲ್ಲಿ ಅಷ್ಟು ಸ್ಟ್ರಾಂಗ್ ಇಲ್ಲ ಅವು. ಸೊ ಅದಕ್ಕಿಂತ ಪೇಯ್ಡ್ ಪಾರ್ಕಿಂಗ್ ಇಟ್ಟಿದ್ರೆ ಬೈಕ್ಸ್ ಸೇಫ್ ಆಗಿರ್ತವೆ ಅಂತ. ಸೊ ಸೈಬರ್ ಕ್ರೈಮ್ ಪ್ರಕರಣಗಳು ಜಿಲ್ಲೆಯಲ್ಲಿ ಜಾಸ್ತಿ ಆಗ್ತಿದೆ. ಜಿಲ್ಲೆಯಲ್ಲಿ ಜಾಸ್ತಿ ಆಗ್ತಿದೆ. ಸೊ ಸೈಬರ್ ಕ್ರೈಮ್ ಡೇಟಾ ನಾವು ಈಗಾಗಲೇ ನಂಬರ್ ಆಫ್ ಕೇಸಸ್ ಇದು ಹೊಸ ಕ್ರೈಮ್ಸ್, ಎಸ್ಪೆಷಲಿ ಸೈಬರ್ ಕ್ರೈಮ್ ಯಾಕೆ ಜಾಸ್ತಿ ಆಗ್ತಾ ಇದ್ದಾವೆ, ಯಾಕೆ ಚಾಲೆಂಜಿಂಗ್ ಅನ್ನೋದಕ್ಕೆ ರೀಸನ್ ಏನಂದ್ರೆ ವಿಕ್ಟಿಮ್ ಇಲ್ಲೇ ಇರ್ತಾರೆ, ಮಾಡೋರು ಎಲ್ಲೋ ಇರ್ತಾರೆ. ನಮ್ಮ ದೇಶದಲ್ಲಿರ್ಬೋದು, ನಮ್ಮ ರಾಜ್ಯದಲ್ಲಿರ್ಬೋದು, ಇಲ್ಲ ಅಂದ್ರೆ ನಮ್ಮ ಬೇರೆ ದೇಶದಲ್ಲೇ ಇರ್ಬೋದು. ಸೊ ಆಗಿರೋದ್ರಿಂದ ಮಾಡೋರು ಸುಲಭವಾಗಿ ಮಾಡೋಕ್ಕೆ ಮತ್ತೆ ದೂರ ಇರೋದ್ರಿಂದ ಅವ್ರ ಮೇಲೆ ಇಮಿಡಿಯೇಟ್ ಆಗಿ ನಾವು ಹೇಗೆ ಇಲ್ಲಿ ಅಫೆನ್ಸ್ ಏನಾದರೂ ಹೇಗೆ ಇಲ್ಲೆಲ್ಲ ಕಳ್ತನ ಮಾಡಿದವರು ನಾವು ಹಿಡ್ಕೊಂಡು ಈ ಥರ ಪ್ರಾಪರ್ಟಿ ಸೆಕ್ಯೂರ್ ಮಾಡಿದ್ದೀವಿ, ಆ ಥರ ಕ್ರೈಮ್ ಸೈಬರ್ ಫ್ರಾಡಲ್ಲಿ ಮಾಡೋಕ್ಕೆ ಯಾಕೆ ಆಗ್ತಾ ಇಲ್ಲ ಅಂದರೆ ಅವ್ರು ದೂರ ಇರ್ತಾರೆ. ಎರಡನೇದು ಟೆಕ್ನಾಲಜಿ ಒಂದು ಯೂಸ್ ಮಾಡ್ತಾರೆ. ಇಲ್ಲಿ ನಾವು ಮುಖ್ಯವಾಗಿ ಈಗಾಗಲೇ ನಾವು ಬಹಳಷ್ಟು ಅವೇರ್ನೆಸ್ ಕ್ಯಾಂಪೈನ್ಸ್ ಮತ್ತು ಸ್ಕೂಲ್ಸ್ ಕಾಲೇಜಸ್ಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಥಿಂಗ್, ನಾವು ನಮ್ಮ ಮೊಬೈಲ್ ಫೋನ್ ಆಗಲಿ ಬ್ಯಾಂಕ್ ಅಕೌಂಟ್ಸ್ ಆಗಲಿ ಸೇಫಾಗಿ ಇಟ್ಕೊಂಡ್ರೆ ಈ ಸೈಬರ್ ಫ್ರಾಡ್ಸ್ ಆಗೋದೇ ಕಡಿಮೆ ಆಗುತ್ತೆ. ಆ್ಯಂಡ್ ಈಗಾಗಲೇ ನಾವು ಏನು ರಿಜಿಸ್ಟರ್ ಆಗಿದ್ದಾವೆ ಕೇಸಸ್, ನಾವು ಎಷ್ಟೇ ದೂರ ಇರಲಿ, ಎಷ್ಟೇ ಟೆಕ್ನಾಲಜಿ ಯೂಸ್ ಮಾಡಲಿ, ನಾವು ಅದಕ್ಕೆ ಅಪ್ಗ್ರೇಡ್ ಆಗಿ ಕೇಸಸ್ ಇಟ್ಕೊಂಡು ಬರ್ತಾ ಇದ್ದೀವಿ. ಸೊ ಇದೊಂದು ಹೊಸ ಕ್ರೈಮ್ ಆಗಿರೋದ್ರಿಂದ ಸ್ವಲ್ಪ ಅವೇರ್ನೆಸ್ ಬರೋವರೆಗೂ ಸ್ವಲ್ಪ ಹೆಚ್ಚು ಆಗುತ್ತೆ. ಸೊ ಅವೇರ್ನೆಸ್ ಬಂದ ತಕ್ಷಣ ಜನರಾಗಲಿ ನಾವಾಗಲಿ ಎಲ್ಲರೂ ನಾವು ಇನ್ವೆಸ್ಟಿಗೇಷನ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಜನರು ಮೋಸ ಆಗದಂಗೆ ಇರೋಂಗೆ ಅವರಾಗಲಿ ರೆಡಿ ಆಗ್ತಾರೆ. ಸೈಬರ್ ರೈಟ್ಸ್ ಸಿಟಿ ಲಿಮಿಟ್ಸ್ ಅಲ್ಲಿ ಸ್ಪೀಡ್ ಲಿಮಿಟ್ಸ್ ಇಲ್ವಾ ಸರ್? ಸಿಟಿಯಲ್ಲಿ ಇದಾವೆ. ಯಾರು ಸರ್ ಅದು ಕಂಟ್ರೋಲ್ ಮಾಡೋದು? ಎಲ್ಲಿ ಇನ್ಸಿಡೆಂಟ್ ಮೊನ್ನೆ ಅಪಘಾತ ಅಮನಿಕೆರೆ ರಸ್ತೆ ಮತ್ತೆ ಫ್ಯಾಕ್ಟ್ರಿ ನಿಲುಗಡೆ ಮಾಡ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ಇರ್ತಾರೆ. ಅವ್ರು ಶಿಫ್ಟ್ ಸ್ಟಾರ್ಟ್ ಹೋಗ್ತಾರೆ ಅಲ್ಲೆಲ್ಲ. ಮತ್ತೆ ಮೊನ್ನೆ ಅಪಘಾತ ಆಯಿತು, ಒಬ್ಬ ವ್ಯಕ್ತಿಗೂ ಮರಣ ಹೊಂದ್ರಲ್ಲಿ. ಆ ಪ್ರಕರಣ ಜಾಸ್ತಿ ಕಾರು ಸ್ಪೀಡ್ ಆಗಿ ಬಂದು ಇಲ್ಲ, ತುಂಬಾ ಚೆನ್ನಾಗಿ ಮಾಡ್ತಾ ಇದೆ. ಈಗ ಹೋದ ವರ್ಷಕ್ಕಿಂತ ಈಗಾಗಲೇ ನಾವು ಬಹಳ ಹೆಚ್ಚು ಚೆನ್ನಾಗಿ ಕೇಸ್ ಆಗ್ತಾ ಇಲ್ಲ. ಸ್ಪೀಡ್ ಲಿಮಿಟ್ಸ್ಗೆಲ್ಲನೂ ಹೆಲ್ಮೆಟ್ ಇಂದ ಮಾತ್ರ ಆಗ್ತಾ ಇದ್ದಿಲ್ಲ ಅಷ್ಟೇ ಎಲ್ಲ ಕಡೆನೂ. ಮತ್ತೆ ಸಿಸಿ ಕ್ಯಾಮ್ರಾ ಮಾಡಲಾಗ್ತಾ ಇದೆ. ಖಾಸಗಿ ವ್ಯಕ್ತಿಗಳು ಪೊಲೀಸರಿಂದ ಲೇಬಲ್ ಹಾಕೊಂಡು ಎಲ್ಲ ಕಡೆ ಏನಾಗಿದೆ ಗುಬ್ಬಿನಲ್ಲಿ? ಪೊಲೀಸ್ ಅಂತ ಸ್ಟಿಕ್ಕರ್ ಅದು ಚೆಕ್ ಮಾಡಿದಾರ? ನೀವೇ ಯಾರೋ ಕ್ರಾಸ್ ಚೆಕ್ ಮಾಡಿ ಹಾಕಿದ್ರಲ್ವಾ?
ಅದು ಸರ್ಕಾರಿ ಗಾಡಿನೇ ಅಪ್ಪ. ಅಲ್ಲ ಸರ್ ಹುಣಸಿಟ್ಟು ಸರ್ ಹೆಸರು ಹೇಳ್ಕೊಂಡು ಸರ್ಕಾರಿ ಗಾಡಿ ರೈತ ಸರ್ ಯಾರು ಇದು ಮಾರುತಿ 800 ಅಲ್ಲ? ಹೌದು ಸರ್ ರೈತ ಅವರು. ಅದು ಇನ್ಸ್ಪೆಕ್ಟರ್ ಯಾರು ಓಡಾಡ್ತಿದ್ರಲ್ವ ಅದರಲ್ಲಿ, CID ಅವರು. ಇಟ್ಸ್ CID ವೆಹಿಕಲ್, ಗವರ್ಮೆಂಟ್ ವೆಹಿಕಲ್ ಅದು. ನೀವೇ ಯಾರೋ ಕ್ರಾಸ್ ಚೆಕ್ ಮಾಡಿ ಹಾಕಿದ್ರಲ್ವಾ ಇದು ಯಾರು ಇದು ಅಂತ? ಯಾರು? ನೀವೇ ಹಾಕಿದ್ದೀರಿ. ಹಾ, ನಿಮ್ಮ ಸರ್, ಟ್ರಾಫಿಕ್ ವೈಲೇಷನ್ ಸಂಬಂಧಪಟ್ಟಂಗೆ ಕೇಂದ್ರ ಸರ್ಕಾರ ಹೊಸ ದಂಡ ನೀತಿಯನ್ನು ತಂದಿದೆ. ತುಮಕೂರು ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಟ್ರಾಫಿಕ್ ವೈಲೇಷನ್ಗೆ ಪೆನಾಲ್ಟಿ ರೈಸ್ ಮಾಡಿರೋದು ಇದ್ರ ಬಗ್ಗೆ. ಲಾಂಗ್ ಬ್ಯಾಕ್ ಆಗಿದೆ, 1 ವರ್ಷದ ಮೇಲೆ ಆಗಿದೆ. ಮತ್ತೆ ನಾವು ಡ್ರಿಂಕ್ ಆ್ಯಂಡ್ ಡ್ರೈವ್ಗೆ ಸೆಕೆಂಡ್ ಟೈಮ್ ಮಾಡಿದ್ರೆ 25,000 ಆ ಥರ ಎಲ್ಲ ಇನ್ಕ್ರೀಸ್. ಅದು ಆವಾಗಲೇ ಆಯಿತು. ಸರ್ RTO ಆಫೀಸ್ ಅಂತಾನೆ ಇದು ಪ್ರೈಮ್ಗೆ ಇದು ಮಾಡಿದ್ರು ಅಂತ ಹೇಳ್ಬಿಟ್ಟು ಒಂದು ಕೇಸ್ ಆಗಿದೆಯಲ್ಲ, ಏನಾದ್ರು ಅರೆಸ್ಟ್ ಮಾಡಿದ್ರು? ಅದು ವಾಟ್ಸಾಪ್ ಕಾಲ್ ಬಂತು. ಆ ವಾಟ್ಸಾಪ್ ಕಾಲ್ ಟ್ರೇಸ್ಗೆ ಹೈದರಾಬಾದ್ಗೆ ಲೊಕೇಶನ್ ಬಂತು. ಬಟ್ ಯಾರು ಬಳಸಿದರು, ಅವ್ರು ಯಾರು ಅನ್ನೋದು ಇನ್ನೂ ಪತ್ತೆ ಹಚ್ಚಿಲ್ಲ. ಒಂದ್ಸಾರಿ ವಾಟ್ಸಾಪ್ ಕಾಲ್ ಅದು IP ಅಡ್ರೆಸ್ ಇಂದ ಮೊಬೈಲ್ ಟ್ರೇಸ್ ಆಗೋದು ಭಾಳ ಕಷ್ಟ. ಸೊ ಅದು ಒಂದ್ಸಾರಿ ಬಂದ ತಕ್ಷಣ ನಾವು ಪತ್ತೆ ಮಾಡಿ ಅದು ಅರೆಸ್ಟ್ ಮಾಡಲ್ಲ. ಒಂದು UP ಗರ್ಲ ಪ್ರಕರಣ ದಾಖಲಾಗಿದೆಯಾ? ನಮ್ಮ ಹತ್ರ ಆಗಿಲ್ಲ. ಅದು UP ಭದೋಹಿ ಜಿಲ್ಲೆಯಲ್ಲಿ ಆಗಿದೆ. ಅಲ್ಲಿ ಅವ್ರು ಗೊತ್ತಿರುವವರೇ ಒಬ್ರಿಗೊಬ್ರು ಅಲ್ಲಿಂದ ಎಲ್ಲೋಪ್ ಆಗಿ ಬಂದಿದ್ರು ಇಲ್ಲಿಗೆ. ಅವರಿಂದನೇ ನಮಗೆ ಮಾಹಿತಿ ಬಂತು. ಸೊ ಬಂದ ತಕ್ಷಣ ನಾವು ಅವರಿಗೆ ತಿಳಿಸಿ ಇಲ್ಲಿಂದ ಇವ್ರನ್ನ ಸೆಕ್ಯೂರ್ ಮಾಡಿ ಯಾರು ಹುಡುಗರ ಜೊತೆ ಬಂದಿದಾರ, ಯಾಕಂದ್ರೆ ಅವರು ಅಂಡರ್ ಏಜ್ ಇರೋದ್ರಿಂದ ಅಕ್ಯೂಸ್ಡ್ ಯಾರ ಜೊತೆ ಬಂದ್ರೆ ಅವ್ರನ್ನೂ ಸಹ ಅವರಿಗೆ ಅರೆಸ್ಟ್ ಮಾಡಿಸಿ ಕಳಿಸ್ಬೇಕು. ಆದೇಶ ಏನಾದ್ರು ಇದೆಯಾ ಸರ್ ನಿಲ್ಲಿಸಬಾರ್ದು? ಆದೇಶ ಏನಾದ್ರು ಇದೆಯಾ ಸರ್ ಟ್ರಾಫಿಕ್ ಗಾಡಿ ನಿಲ್ಲಿಸಬಾರ್ದು, ಅಡ್ಡ ಹಾಕಬಾರದು ಅಲ್ಲ. ಹೇಗೆ ಲಾಸ್ಟ್ ಮೊನ್ನೆ ಮಂಡ್ಯದಲ್ಲಿ ಆಗಿರೋ ಘಟನೆ ಆದ ಮೇಲೆ ನಮಗೆ ಕೆಲವು ಗೈಡ್ಲೈನ್ಸ್ ಬಂದಿದ್ದಾವೆ. ಸೊ ಹೌ ಟು ಇಂಟರ್ಸೆಪ್ಟ್, ಹೆಂಗೆ ತಡೆಯಬೇಕು ಅಂಡ್ ಹೆಂಗೆ ತಡೆಯಬಾರದು ಅಂಡ್ ಹೆಂಗೆ ಚಾಲಾನ್ ಮಾಡಬೇಕು, ಇದೆಲ್ಲ ಗೈಡ್ಲೈನ್ಸ್ ಇದ್ದಾವೆ. ಸೊ ನಾವು ಸಹ ಈಗಾಗಲೇ ಅದೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡಲಾಗಿದೆ. ಅಂದರೆ ನಮ್ಮ ಟ್ರಾಫಿಕ್ ಪೊಲೀಸರಿಗೆ ಟ್ರೈನಿಂಗ್ ಕೊಡಲಾಗಿದೆ. ಸೊ ಗೈಡ್ಲೈನ್ಸ್ ಪ್ರಕಾರನೇ ನಾವು ಮಾಡಲಾಗ್ತಾ ಇದೆ. ಏನಿದೆ ಸರ್ ಪಬ್ಲಿಕ್ ಡೊಮೈನಲ್ಲಿ ಇದೆ ಅರ್ಜಿ, ನಮ್ಮ ಡಿಸ್ಟ್ರಿಕ್ಟ್ ನಮ್ಮ DGP ಆಫೀಸಿಂದ ನಿಮ್ಮೆಲ್ಲರಿಗೂ ಕೊಡಲಾಗಿದೆ. ಸೊ ಅದೇ ಪ್ರಕಾರ ನಾವು ಮಾಡ್ತಾ ಇದ್ದೀವಿ. ಹೊಸ ಗೈಡ್ಲೈನ್ ಏನು ಆ್ಯಡ್ ಆಗಿದೆ ಸರ್? ಹೊಸ ಗೈಡ್ಲೈನ್ಸ್ ಹೊಸ ಏನಿಲ್ಲ, ಆ್ಯಕ್ಚುಲಿ ಅದೇ ಥರ ಗೈಡೆನ್ಸ್ ಮೊದಲಿಂದನೂ ಇದ್ದಾವೆ. ಸೊ ಅವೇ ನಾವು ಎಸ್ಪೆಷಲಿ ನಾವು ಜಾಸ್ತಿ ಈ ಚಲಾನ್ ಏನು ಕ್ಯಾಮ್ರಾಸಿಂದ ಚಲಾನ್ ಆಗ್ತಾ ಇದ್ದಾವೆ ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ವಿ. ಆ್ಯಂಡ್ ಜೊತೆಗೆ ಆ್ಯಸ್ ಮಚ್ ಆಸ್ ಪಾಸಿಬಲ್ ನಾವು ವಿಸಿಬಲ್ ವೈಲೇಷನ್ಸ್ ಮಾತ್ರನೇ ಟಾರ್ಗೆಟ್ ಮಾಡ್ತೀವಿ. ಸುಮ್ಮನೆ ಸ್ಟಾಪ್ ಮಾಡಿ ಡಾಕ್ಯುಮೆಂಟ್ಸ್ ಗೆಲ್ಲುವಂಥ ಕೆಲಸ ಯಾರು ಮಾಡಬಾರ್ದು ಅಂತ ಈಗಾಗಲೇ ನಮ್ಮ ಪೊಲೀಸರಿಗೆ ತಿಳಿಸಲಾಗಿದೆ. ಈಗ ತುಮಕೂರು ಕಾರ್ಪೊರೇಷನ್ ನಮ್ಮ ಇಡೀ ರಾಜ್ಯದಲ್ಲಿರುವ ಟೋಟಲ್ 10 ಕಾರ್ಪೊರೇಷನ್ಸ್ ಜೊತೆಗೆ ಮತ್ತು ಬ್ಯಾಂಗ್ಳೂರು ಸಿಟಿ ಜೊತೆಗೆ ನೈಟ್ ಎಷ್ಟು ಗಂಟೆ? ಸೊ ನೈಟ್ 1 o'clock ತನಕ ಅಲೌ ಮಾಡಲಾಗ್ತದೆ. ಸರ್, ಈಗ ನೀವು ಹೇಳಿದ್ರೆ 1 o'clock ಟೌನ್ ಹಾಲ್ ಸರ್ಕಲ್ ಅಲ್ಲಿ ಪ್ರತಿದಿನ ಬಂದು ಹೋಟೆಲ್ ಮಾಲಕರಿಗೆ ಹಿಂಸೆ ಕೊಡ್ತಾರೆ. 11:00 ಬಂದು ವಿಜಲ್ ಹೊಡಿತಾರೆ. ಮತ್ತೆ ತುಂಬಾ ರಫಾಗಿ ಮಾತಾಡ್ತಾರೆ. ನಾವೇ ಊಟ ಮಾಡ್ತೀವಿ, ನೈಟ್ ಶಿಫ್ಟ್ ಮಾಡೋರು ನೈಟ್ ಶಿಫ್ಟ್ ಮಾಡೋರು ಸೊ ಈಗ ಈ ಆದೇಶ ಬಂದು ಒಂದು 5-6 ಮಂತ್ಸ್ ಆಗ್ತಾ ಇದೆ. ಇದಕ್ಕೆ ಮುಂಚೆ ನೈಟ್ ಶಿಫ್ಟ್ ಮಾಡಿದ್ರೆ ಏನು ಮಾಡ್ತಿದ್ರು? ಸೊ ಇದು ರೀಸೆಂಟ್ ಡೆವಲಪ್ಮೆಂಟ್. ಇದನ್ನು ಸಹ ನಮ್ಮ ಒಪಿನಿಯನ್ ತಗೊಂಡು ಈಗ ಹೇಗೆ ನೈಟ್ ನಾವು ಅವರಿಗೆ ರಕ್ಷಣೆ ಕೊಡೋಕ್ಕೆ ಅವಕಾಶ ಇರುತ್ತಾ ಇರಲ್ಲ ಅಂತ ಎಲ್ಲ ಕೇಳಿ ನಮ್ಮನ್ನು ಹೇಳಿದರೆ ಸೊ ನಾವು ಕೊಡಬಹುದು ಅಂತಾನೆ ಮಾಹಿತಿ ಕೊಟ್ಟಿದ್ದೀವಿ. ಸೊ 1 o'clock ತನಕ ಮಾಡಬಹುದು. ಬಟ್ ಆದರೆ ಎಲ್ಲಾದರೂ ರಕ್ಷಣೆ ವ್ಯವಸ್ಥೆ ಸರಿ ಇರಲ್ಲ, ಎಲ್ಲಾದರೂ ಕತ್ತಲಿರುತ್ತೆ, ಎಲ್ಲಾದರೂ ಈಗ ಔಟ್ಸ್ಕಟ್ಸ್ ಇರ್ತವೆ, ಅಂಥ ಜಾಗದಲ್ಲಿ ನಾವು ಹೇಗೆ ಅಡ್ವೈಸ್ ಮಾಡ್ತೀವಿ ಅವ್ರು ಆ ಥರ ಮಾಡೋದು ಒಳ್ಳೆಯದು. ಬಟ್ ಜನರಲಿ ಲೈಟಿಂಗ್ ಇರೋ ಕಡೆ ಪಬ್ಲಿಕ್ ಪ್ಲೇಸಸ್ನಲ್ಲಿ ಸೆಂಟರ್ಸ್ ಆಫ್ ದ ಟೌನ್ ಸೆಂಟರ್ಗಳಲ್ಲಿ ಎಲ್ಲಾದರೂ ಇದ್ದರೆ ಅವರು ಆರಾಮಾಗಿ 1 o'clock ತನಕ ಮಾಡ್ಬೋದು. ಸರ್, SOS ಬಹಳ ಹೊರಕಾಗ್ತಾ ಇದೆ ಸರ್. ಎಷ್ಟೊಂದು ಏರಿಯಾದಲ್ಲಿ ಈಗಾಗಲೇ ನಮಗೆ ನಿದರ್ಶನ ಇದೆ. ಹೋಟೆಲ್ಗಳು ಈ ರೀತಿಯಾಗಿ ಬಸ್ಗಳ ವ್ಯವಸ್ಥೆ ಇರೋದ್ರಿಂದ ಗೌರ್ಮೆಂಟ್ ಏನಿದೆ ಬಸ್ ಸ್ಟ್ಯಾಂಡ್ ಇದೆ ಆ ಕಡೆ ಎಲ್ಲ ಪೊಲೀಸ್ನವರು ಇದಕ್ಕೆ ಇರೋದ್ರಿಂದ ಒಂದು ಅನುಕೂಲ ಆಗುತ್ತೆ.
ಮಾಡುದು ಈಗಾಗಲೇ ಹೊಸ ಬಸ್ ಸ್ಟ್ಯಾಂಡಲ್ಲಿ ಒಂದು ಔಟ್ಪೋಸ್ಟ್ ಇದೆ. ಜೊತೆಗೆ ನಮ್ಮ ಟ್ರಾಫಿಕ್ ಅವ್ರಿಗೆ ಏನು ನಾವು ರೋಡ್ ಮೇಲೆ ಡೆಪ್ಲಾಯ್ ಮಾಡಿದ್ದೀವಿ ಅವರೆಲ್ಲರನ್ನೂ ಸಹ ನಾವು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದೆಲ್ಲ ನೋಡ್ಕೊಳ್ಳೋಕ್ಕೆ ಹೇಳಿದ್ದೀನಿ. ಸೊ ಅದು ಒಂದು ನಡೀತಾ ಇದೆ. ಸೊ ಚೆನ್ನಾಗಿದೆ ಇದು. ಸೊ ಓವರ್ ಟೆಕ್ನಾಲಜಿ ಬೇಸ್ಡ್ ಓವರ್ ಪೀರಿಯಡ್ ಡೆವಲಪ್ ಮಾಡಲಾಗ ಈಗ ಸೈಬರ್ ಕ್ರೈಮ್ಸ್ ನಿಮಗೆ ಒಂದು ನಂಬರ್ಸ್ ಹೇಳ್ತೀನಿ. ಸೊ 2023ರಲ್ಲಿ ಟೋಟಲ್ 252 ಕೇಸಸ್ ರಿಜಿಸ್ಟರ್ ಆಗಿದ್ದಾವೆ. ಅದರಲ್ಲಿ 8 ಕೋಟಿ 8 crore 91 lakhs ಫ್ರಾಡ್ ಆಗಿದೆ. ಸೊ ಅದರಲ್ಲಿ ನಾವು ಆಲ್ಮೋಸ್ಟ್ 2 ಕೋಟಿ ಅಂತ ವಾಪಸ್ ಹಿಂದಿರುಗಿಸಲಾಗಿದೆ ಅಕೌಂಟ್ ವಿಕ್ಟಿಮ್ಸ್ ಯಾರಿದ್ದಾರೆ ಅವರು. ಆಮೇಲೆ ನೆಕ್ಸ್ಟ್ 2024ರಲ್ಲಿ ಟೋಟಲ್ 314 ಕೇಸಸ್ ಆಗಿದ್ದಾವೆ. ಇದರಲ್ಲಿ ಸುಮಾರು 25 ಕೋಟಿ ಅಂತ ಮೌಲ್ಯದಂತ ಫ್ರಾಡ್ ಆಗಿದೆ. ಅದರಲ್ಲಿ 12 ಕೋಟಿ ಫ್ರೀಸ್ ಮಾಡಿ 2 ಕೋಟಿ ವಾಪಸ್ ಮಾಡಲಾಗಿದೆ. ಮಿಕ್ಕಿದ 10 ಕೋಟಿನೂ ಈಗಾಗಲೇ ಫ್ರೀಸ್ ಆಗಿದೆ. ಒಂದು ಸಾರಿ ಕೋರ್ಟ್ನಲ್ಲಿ ಆದೇಶ ಆದ ತಕ್ಷಣ ಅದು ಮಿಕ್ಕಿದ ಹಣನೂ ಸಹ ವಾಪಸ್ ಮಾಡಲಾಗುತ್ತೆ. ಅಂಡ್ 2025ರಲ್ಲಿ ಈಗಾಗಲೇ ಆಲ್ಮೋಸ್ಟ್ 6 ತಿಂಗಳಾಗಿದೆ. ಸೊ 107 ಕೇಸಸ್ ಆಗಿದ್ದಾವೆ. ಅದರಲ್ಲಿ 10 ಕೋಟಿ ಫ್ರಾಡ್ ಆಗಿದೆ. 10 ಕೋಟಿರಲ್ಲಿ ಸುಮಾರು 2 ಕೋಟಿ ನಾವು ಫ್ರೀಸ್ ಮಾಡಿದ್ವಿ. ಅದರಲ್ಲಿ 70 lakhs ವಾಪಸ್ ಕೊಡಲಾಗಿದೆ. ಸೊ ಆರೋಪಿಗಳು ಈಗ ಆ ಡೇಟಾ ನಾವು ಇಟ್ಕೊಂಡಿಲ್ಲ, ಬಟ್ ಸುಮಾರು ಜನ ಆರೋಪಿಗಳನ್ನು ನಾವು ಬಂಧಿಸಲಾಗಿದೆ. UP, ಹರಿಯಾಣ, ಆಂಧ್ರ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ, ಗುಜರಾತ್ ಇಷ್ಟು ಸ್ಟೇಟ್ಸ್ಗಳಿಗೆ ನಾವೇ ಖುದ್ದು ಟೀಮ್ಸ್ ಕಳಿಸಿ ಭಾಳಷ್ಟು ಜನ ಅರೆಸ್ಟ್ ಮಾಡಲಾಗಿದೆ. ಭಾಳಷ್ಟು ಕೇಸಸ್ ವರ್ಕೌಟ್ ಆಗಿ ಫೈನಲ್ ಹಂತಕ್ಕೆ ಹೋಗಿದೆ. ಸರ್, ಲಾಸ್ಟ್ ಟೈಮ್ ಪ್ರೆಸ್ ಮೀಟಲ್ಲಿ ಹೇಳಿದರೆ ಆಟೋಗಳಿಗೆ ಮೀಟರ್ ಅಳವಡಿಕೆ ಆ ಪ್ರೋಸೆಸ್ ಎಲ್ಲಿ ಈಗ ಆಟೋಗಳಿಗೆ ಮೀಟರ್ ಅಳವಡಿಕೆ ಕೆಲವು ಈಗಾಗಲೇ ಅವರಿಗೆ ಹೇಳಿದ್ವಿ, ಮಾಡ್ತಾ ಇದ್ದಾರೆ. ಈಗ 2 ಸಮಸ್ಯೆಗಳಲ್ಲಿ ಫಸ್ಟ್ ನಾವು ಅವರಿಗೆ ಆಟೋ ಸ್ಟ್ಯಾಂಡ್ಸ್ ಪೂರ್ತಿ ಫೈನಲೈಸ್ ಆಗಿ, ಜೊತೆಗೆ ಬಸ್ ಸ್ಟ್ಯಾಂಡ್ ಹತ್ರ ಅವರಿಗೆ ಪ್ರೀಪೇಯ್ಡ್ ಆಟೋ ಸಿಸ್ಟಮ್ ಬಂದ ತಕ್ಷಣ ಅದು ಅಲವರ್ಡ್ಸ್ ಈಗಾಗಲೇ ಅದು ಆ್ಯಸ್ ಎ ರೂಲ್ ಯೂಸ್ ಮಾಡಲೇಬೇಕು. ಅವರು ಇದು ಸ್ವಲ್ಪ ಫೈನಲೈಸ್ ಆದಮೇಲೆ ಅವ್ರ ಮೇಲೆ ನಾವು ಕ್ರಮ ತಗೊಳ್ಳೋದು ಶುರು ಆಗುತ್ತೆ. ಟೋಯಿಂಗ್ ವಾಹನ ಇಲ್ಲ, ವಾಹನ ಪ್ರೊಕ್ಯೂರ್ ಮಾಡಿಕೊಂಡು ಬೆಂಗಳೂರು ಟೆಂಡರ್ ಕರೆದಿದ್ದಾರೆ ಟೋಯಿಂಗ್. ಈಗ ಸದ್ಯಕ್ಕೆ ನಾವು ವೀಲ್ ಲಾಕ್ಸ್ ಯೂಸ್ ಮಾಡ್ತೀವಿ. ಯಾರು ರಾಂಗ್ ಪಾರ್ಕಿಂಗ್ ಮಾಡ್ತಾರೋ ಅವ್ರ ಮೇಲೆ ವೀಲ್ ಲಾಕ್ಸ್ ಯೂಸ್ ಮಾಡ್ತೀವಿ. ಒಂದು ಟೋಯಿಂಗ್ ವಾಹನ ಬಂದರೆ ಅದು ತಕ್ಷಣವಾಗಿ ನಾವು ಅದು ಅವಾರ್ಡ್ ಇಲ್ವಾ ಸರ್? ಅವಾರ್ಡ್ ಇಲ್ಲ. ಈಗ ಬಂದಿರೋರು ಈಗ ಎಲ್ಲ ಕೆಲಸ ಮಾಡೋರೆಲ್ಲರಿಗೂ ನಾವು ಪ್ರಶಸ್ತಿ ಪತ್ರ ಕೊಡ್ತಾ ಇದ್ದೀನಿ. ಪೊಲೀಸ್ ಸ್ಟೇಷನ್ ಬೋರ್ಡ್ ಬಿಟ್ಟಿಗೆ ಮಾಡಿ. ಪಬ್ಲಿಕ್ ಆ್ಯಪ್ ಸರ್, ಡಿಜಿಟಲ್ ಮೀಡಿಯಾ. ಭವನ
ಯಾಕೆ ತನಕ ಸ್ಟ್ರೈಟ್ ಫ್ರೇಮ್ ಸಿಗಲ್ಲ ಸರ್ ಆ ಕಡೆ ನೋಡಿ ನಾನು ಮಾಡಲ ನೀನು ಮಾಡ್ತೀರ ಹಿಂದೆ ಹೋಗ್ತೀನಿ ಅಂದರೆ ಹಿಂದೆ ಹೋಗ್ಬೇಕು.